ನಗರದ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳ ಕಚೇರಿ, ಬ್ರೈನ್ ಹೆಲ್ತ್ ಕ್ಲಿನಿಕ್, ರಾಜ್ಯ ಮೆದುಳಿನ ಆರೋಗ್ಯ ಉಪಕ್ರಮ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮೆದುಳು ದಿನ ಜಾಥಾವನ್ನು ಹಿಮ್ಸ್ ನಿರ್ದೇಶಕ ರಾಜಣ್ಣ ಅವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದ್ದಾರೆ. ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮೆದುಳಿನ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಈ ಜಾಥಾದ ಮೂಲಕ ಎಲ್ಲ ನಾಗರಿಕರಿಗೆ ಮೆದುಳಿನ ಆರೋಗ್ಯದ ಕುರಿತು ತಿಳುವಳಿಕೆ ನೀಡಲಾಗುತ್ತಿದೆ. ಹೆಚ್ಚಾಗಿ ಮೊಬೈಲ್ ಬಳಕೆ ಹಾಗೂ ಇತರೆ ಹವ್ಯಾಸಗಳಿಗೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಬಳಲುತ್ತಿದ್ದಾರೆ. ಯಾವುದೇ ಹವ್ಯಾಸವನ್ನು ನಿಯಮಿತವಾಗಿ ಪಾಲಿಸಿದರೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ ಮಾತನಾಡಿ, ಮೆದುಳಿನಲ್ಲಿ ಉದ್ಭವಿಸುವ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಲಭ್ಯವಿದ್ದು, ಪ್ರಾರಂಭದಲ್ಲಿ ಚಿಕಿತ್ಸೆ ನೀಡುವುದರಿಂದ ವ್ಯಕ್ತಿ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ. ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಸಮಾಜದಲ್ಲಿ ಉತ್ತಮವಾಗಿ ಜೀವನ ಸಾಗಿಸಬಹುದು ಎಂದರು. ನೋಡಲ್ ಅಧಿಕಾರಿ ನಾಗೇಶ್ ಆರಾಧ್ಯ ಮಾತನಾಡಿ, ಹಾಸನ ವೈದ್ಯಕೀಯ ವಿದ್ಯಾಲಯದಲ್ಲಿ ಕಳೆದ 8 ತಿಂಗಳ ಹಿಂದೆ ವಿಶೇಷವಾಗಿ ಪ್ರಾರಂಭಿಸಿದ್ದು, ಇದರಲ್ಲಿ ಓರ್ವ ತಜ್ಞ ವೈದ್ಯರು ಹಾಗೂ ಮತ್ತೋರ್ವರು ಇರುತ್ತಾರೆ. ಒಬ್ಬ ಸೈಕಾಲಜಿಸ್ಟ್, ಪ್ರೋಗ್ರಾಂ ಮ್ಯಾನೇಜರ್ ಹಾಗೂ ಇತರರು ಇರುತ್ತಾರೆ. ಇವರೆಲ್ಲರ ಸಹಯೋಗದಲ್ಲಿ ಪ್ರತ್ಯೇಕವಾಗಿ ಸ್ಟ್ರೋಕ್ಗೆ ಮತ್ತು ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ವಿಶೇಷವಾಗಿ ಮೆಡಿಕಲ್ ಚಿಕಿತ್ಸೆ ಅಲ್ಲದೆ ಕೌನ್ಸಿಲಿಂಗ್ ರೂಪದಲ್ಲಿ ಇರಬಹುದು. ಅವರಿಗೆ ವಿಶೇಷವಾದ ಪರಿಕರದೊಂದಿಗೆ ಚಿಕಿತ್ಸೆ ಕೊಡುವುದನ್ನು ಹಿಮ್ಸ್ ಸಹಯೋಗದಲ್ಲಿ ಕೊಠಡಿ ಸಂಖ್ಯೆ ಮೊದಲನೇ ಮಹಡಿ 113ರಲ್ಲಿ ಮೆಡಿಸನ್ನೊಂದಿಗೆ ಚಿಕಿತ್ಸೆ ಕೊಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ದ್ವಿಚಕ್ರ ಓಡಿಸಬೇಕಾದರೆ ತಪ್ಪದೆ ಹೆಲ್ಮೆಟ್ ಹಾಕಬೇಕು. ವಯಸ್ಸು ಆಗುತ್ತಾ ಬಿಪಿ ಹೆಚ್ಚಾದರೆ ಮೆದುಳಿನಲ್ಲಿ ಸಮಸ್ಯೆ ಆಗುತ್ತದೆ. ರಕ್ತಸ್ರಾವ ಆಗಬಾರದು ಎಂದರೆ ಬಿಪಿ ನಿಯಂತ್ರಣ ಇರಬೇಕು. ವಯಸ್ಸು ಆಗುತ್ತಾ ಮೆದುಳು ಚಿಕ್ಕದಾಗುತ್ತದೆ. ಅದು ಮರುವಿನ ಕಾಯಿಲೆ ಆಗಿದ್ದು, ಅದಕ್ಕೂ ಕೂಡ ಚಿಕಿತ್ಸೆ ಇದ್ದು, ಏನೇ ಮೆದುಳಿಗೆ ತೊಂದರೆ ಆದರೆ ವೈದ್ಯರಲ್ಲಿ ಪರೀಕ್ಷಿಸಿಕೊಳ್ಳಬೇಕು, ಹೊರತು ಮಾಟಮಂತ್ರ ಹಾಗೂ ಶಾಸ್ತ್ರಗಳಿಗೆ ಹೋಗಬಾರದು ಎಂದು ಸಲಹೆ ನೀಡಿದರು. ಜಾಥಾದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಾ ಲೋಕೇಶ್, ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ರಾಘವೇಂದ್ರ, ಹಿರಿಯ ಕಲಾವಿದ ಬಿಟಿ ಮಾನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಮೇಲೆ ಯುವಕರಲ್ಲಿ ಹೆಡ್ ಇಂಜುರೀಸ್ ಆಗಬಾರ್ದು ಅಂದ್ರೆ ಇದು 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು, ವೆರಿ ಇಂಪಾರ್ಟೆಂಟ್. ಸೊ ಹೆಲ್ಮೆಟ್ ಯಾತಕ್ಕೆ ಅಂದ್ರೆ ಹೆಡ್ ಇಂಜುರಿ ಆಗಬಾರ್ದು ಅಂತೇಳಿ ಹೇಳ್ತಕ್ಕಂಥದ್ದು. ಆಮೇಲೆ ವಯಸ್ಸಾಗ್ತಾ BP ಜಾಸ್ತಿ ಆದರೆ ರಕ್ತಸ್ರಾವ ಆಗಿ ಮೆದುಳಲ್ಲಿ ತೊಂದರೆ ಆಗುತ್ತೆ. ಹಾಗೆ ರಕ್ತಸ್ರಾವ ಆಗಬಾರ್ದು ಅಂದ್ರೆ BP ಕಂಟ್ರೋಲ್ ಇರಬೇಕು. ಹಾಗೆ ಇದು ಲಿಪಿಡ್ಸ್ ನಮ್ಮ ರಕ್ತದಲ್ಲಿ ಅದು ಕೂಡ ಕಂಟ್ರೋಲ್ ಇದ್ರೆ ಅದು ಏನದು ಥ್ರೋಂಬಸ್ ಫಾರ್ಮೇಷನ್ ಆಗ್ತಕ್ಕಂಥದ್ದು, ಇದನ್ನೆಲ್ಲ ಪ್ರಿವೆನ್ಷನ್ ಮಾಡ್ಬೋದು. ಹಾಗೆ ವಯಸ್ಸಾಗ್ತಾ ಮೆದುಳು ಚಿಕ್ಕದಾಗುತ್ತೆ, ಡಿಮೆನ್ಷಿಯಾ ಅಂತ ಹೇಳಿ ಹೇಳ್ತೀವಿ. ಸೊ ಅದು ಮರುವಿನ ಕಾಯಿಲೆ. ಸೊ ಅದನ್ನು ಕೂಡ ಚಿಕಿತ್ಸೆ ಇದೆ. ಹಾಗೆ ಇನ್ನು ಹಲವಾರು ತೊಂದರೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಇದೆ, ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ಏನೇ ಒಂದು ಮೆದುಳಿಗೆ ತೊಂದರೆ ಆದರೂ ಕೂಡ ಬಂದ್ಬಿಟ್ಟು ನೀವು ವೈದ್ಯರ ಹತ್ರ ತೋರಿಸ್ಕೊಳ್ಳಿ. ಮಾಟ ಮಂತ್ರ ಶಾಸ್ತ್ರ ಇದೆಲ್ಲ ಅದಕ್ಕೆ ಹೋಗ್ದಲ್ಲೇ ಕ್ಲೀನ್ ಮೆಡಿಸಿನ್ ತೊಗೊಂಡು ಅರ್ಲಿ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತೋರಿಸ್ಕೊಂಡ್ರೆ ಭಾಳ ಉತ್ತಮ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ.